ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ರವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ನಾವು ಬರೀ ರಿವ್ಯೂ ಮಾಡ್ತಾ ಇದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದೀವಿ. ಮಿಕ್ಕಿದ್ದು ಆಫೀಸರ್ಸ್ಗೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನ್ ಹೇಳಿದ್ದಾರೆ, ಏನ್ ಕಂಡುಹಿಡಿದಿದ್ದಾರೆ ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡುಹಿಡಿದ್ದಾರೆ ಅದನ್ನ ಕೊಡ್ಬೇಕು. ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಎನ್ಕ್ವೈರೀಸ್ ಅಫಿಷಿಯಲ್ಸ್ ಮೇಲೂ ಕೂಡ ಆಗ್ತದೆ, ಅದ್ರ ಪಾಡದ ಪ್ರೊಸೀಜರ್ ಆಗ್ತದೆ. ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ನಾರ್ ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ. ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪರೇಟ್ ಆಗ್ತದೆ. 1 ಆಗ್ತದೋ 2 ಆಗ್ತದೋ 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗೆ ಅವ್ರು ಕಂಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್ including FIR, sir. No. Whatever they want, legally whatever is there, FIR ಇನ್ನೊಂದು ಏನೋ ಡಿಸಿಪ್ಲಿನರಿ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ಲಿ. ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ರು, ಅವ್ರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ಮಿನಿಸ್ಟರ್ ಹ್ಯಾಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಚಾಮರಾಜನಗರ ಆಕ್ಸಿಜನ್ ಇನ್ಸಿಡೆಂಟ್. ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು. ದಟ್ ವಿ ಆರ್ ನಾಟ್ ಅಕ್ಸೆಪ್ಟೆಡ್. ಆನರಬಲ್ ದಿ ಗವರ್ಮೆಂಟ್ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್. ವಿಲ್ ಹ್ಯಾವ್ ಟು ರೀಲುಕ್ ಇಟ್. ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರೇ ವಿಟ್ನೆಸ್ ಅದಕ್ಕೆ. ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ. 3 ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. 36 ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ, ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ. 36 ಜನಕ್ಕೆ ಪರ್ಸನಲ್ ವಿಸಿಟ್ ಮಾಡಿದ್ದೀನಿ, 36 ಮನೆಗಳಿಗೂ ಹೋಗಿದ್ದೀನಿ. ಸೊ ಹಂಗಂತವೆಲ್ಲ ಕೆಲವೆಲ್ಲ ವೆಶಪ್ ಮಾಡಕ್ಕೆ ಮುಚ್ಚಪ್ ಮಾಡ ಅಂತದೆಲ್ಲ ದೇ ವಿಲ್ ಹ್ಯಾವ್ ಟು ಲುಕ್ ಇಟ್. ನಂಬರ್ 2 ಏನಪ್ಪಾ ಅಂತಂದ್ರೆ ಇವತ್ತು ನೆಕ್ಸ್ಟ್ ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಏನೇನು ಆಗ್ತಾ ಇದೆ ಅಂತ ನೋಡ್ತೀವಿ. ನಾವು ದಿಸ್ ಕಮಿಟಿ ವಿಲ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ವಾಟ್ ಎವರ್ ದಿ ಪ್ರೊಸೀಜರ್ಸ್ ದಿ ಅಫಿಷಿಯಲ್ಸ್ ಹ್ಯಾವ್ ಟು ಡೂ ಇಟ್, ದೇ ವಿಲ್ ಡೂ ಇಟ್ ದೆಮ್ಸೆಲ್ಫ್. ವಿ ಹ್ಯಾವ್ ಸೆಡ್ ದಟ್ ಯು ಶುಡ್ ಬಿ ಜಸ್ಟಿಫೈಡ್. ನಾವು ಯಾರಿಗೂ ವಿಚ್ ಹಂಟಿಂಗ್ ಎಲ್ಲ ಮಾಡಕ್ಕೆಲ್ಲ ನಾವು ಹೋಗಲ್ಲ. ಬಟ್ ವಾಟ್ ರಿಪೋರ್ಟ್ ಇಸ್ ದೇರ್ ವಿ ಕಾಂಟ್ ಅಶ್ಯಪ್ ಆಲ್ಸೋ, ವಿ ಕಾಂಟ್ ಕ್ಲೋಸ್ ಇಟ್ ಆಲ್ಸೋ ಅಂತಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ RT-PCR ಟೆಸ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾಕಂದ್ರೆ ನೀವು ಕೇಳ್ತೀರಿ ಅಂತ ನಾನು ಕೇಳ್ದೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ. ನಾವು ವಿ ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳ್ದೆ ಏನಪ್ಪ ಏನು. ಬೆಂಗಳೂರು ಸಿಟಿಲಿ 84 ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಹೇಳಿ ಒಟ್ಟು 502 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ, 400 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 84 ಲಕ್ಷ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್, ಬೆಂಗಳೂರು ಕುಟುಂಬ ಇರೋದು 84 ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್. ಸೊ 502 ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ, 400 ಕೋಟಿ ಬಿಲ್ ಕೊಟ್ಟಿದ್ದಾರೆ. 84 ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ರು ಮನೆ ಮಾಡಿರ್ಬೇಕು, ಇಬ್ಬಿಬ್ರು ಜನಕ್ಕೆ ಅವ್ರು ಟೆಸ್ಟ್ ಮಾಡಿರ್ಬೇಕು. ದಟ್ ಇಸ್ ವಾಟ್ ಐ ಕುಡ್ ಸಿ. ಪಾಪ್ಯುಲೇಷನ್ ಇರೋದೇ 1,04,00,000 ಬೆಂಗಳೂರು ಸಿಟಿ ಒಳಗಡೆ. 4 ಲಕ್ಷ 5 ಲಕ್ಷ 10 ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು. ಸೊ ಆ ರೀತಿ. ಇನ್ನೊಂದ್ ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ 24 ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆಯಲ್ಲಿ. 24 ಲಕ್ಷ ಗಾಬರಿ ಆಗೋಯ್ತು ನಮ್ಮಲ್ಲಿ. ಅಲ್ಲಿ ಅವ್ರು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್. ಆಮೇಲೆ ICMR ಅಪ್ರೂವಲ್ ಇಲ್ಲ. ಅಲ್ಲೂ ಕೂಡ ಒಂದು 146 ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ. 24 ಲಕ್ಷ ಬರೀ ಕಿದ್ವಾಯ್ ಒಂದರಲ್ಲೇ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರು ಹೇಳ್ತಾ ಇದ್ದಾರೆ, ಆಫೀಸರ್ಸ್ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ನಾನು ಅವ್ರು ನನಗೆ ಕೇಳಿದೆ ಏನ್ರಪ್ಪ ಇದು ಅಂತ. ಅವ್ರು ಹೇಳಿದಾರೆ, ನೋಡಿ ಸರ್ ಹಿಂಗೆ ಬ್ಲೇಟೆಂಟ್ ಆಗಿ ಕಣ್ ಕಾಣ್ತಾ ಇದೆ, ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ ನಮ್ಗೆ.
ನಾವು ಎಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಈಸ್ಕೊಂಡಿದ್ದೀವಿ. ಅದನ್ನೆಲ್ಲ ಸ್ವಲ್ಪ ಕೊಡ್ರಪ್ಪ ಇಲ್ಲಿ ಅಂತ ಈಗ ಈಸ್ಕೊಂಡಿದ್ದೆಲ್ಲ. ಆಮೇಲೆ ಏನೇನು ಯಾರು ಅದಕ್ಕೆ ಮೇಲಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಸಿಷನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ, ಯಾರು ಆದೇಶ ಕೊಟ್ಟಿದ್ದಾರೆ, ಯಾರು ಏನ್ ಬರೆದಿದ್ದಾರೆ, ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವು ಕೊಟ್ಟಿದ್ದಾರೆ. ನಾವು ಇನ್ನ ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ, ಮಿಕ್ಕಿದ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ. ಕೆಲವು ಪೇಪರ್ಸ್ನ ಅವ್ರಿಗೆ ಕಮಿಷನ್ ಅವ್ರು ಕೊಟ್ಟಿಲ್ಲ ಅವರು, ಅದನ್ನು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ. ಆಮೇಲೆ ಸಪರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸರ್. ಅವರು ಕೂಡ ಏನಂದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡ್ ಅಸ್ ಫಾಲೋ ಅಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದ್ದೀವಿ. ಇದನ್ನ ನೋಡಿ ಯಾಕೆಂದ್ರೆ ದೇ ಆಲ್ ವಿಲ್ ಬಿ ಬಿಸಿ ವಿತ್ ದೇರ್ ಓನ್ ವರ್ಕ್ಸ್. ಸೊ ಅವರು ಕೂಡ ಮಾಡಿ ಇದನ್ನ ಏನು ಅಂತ ಅಂದ್ಬಿಟ್ಟು, ಬಟ್ ವಿಲ್ ನಾಟ್ ಗೋ ಫಾರ್ ಎನಿ ವಿಚ್ ಆನ್ ಎನಿ ಇಶ್ಯೂಸ್. ವಾಟ್ ಈಸ್ ಫ್ಯಾಕ್ಟ್, ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ವಿ. ಸುಮ್ಮನೆ ನಾನು ನಿಮ್ಗೆ ಒಂದು ಸ್ಮಾಲ್ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಷ್ಟೇ. ಈ ಬರೀ ICR ಕಿಟ್, RTPC 24 ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರಿಗೂ ಆಗೋಯ್ತು ಅಂತ, ಬೆಂಗಳೂರಲ್ಲಿ ಇರೋದು ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ. ಸೊ ಇಷ್ಟಿದೆ. ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ, ಪ್ರೋಗ್ರೆಸ್ ಕೇಳ್ತೀವಿ. ಕೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯರು ಬಂದಿದ್ರು, ಎಲ್ಲ ಬೇರೆ ಕಡೆ ಸ್ವಲ್ಪ ಈ ಬಳ್ಳಾರಿ ಯಾವುದೋ ವಿಷಯಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೋಗಿದ್ದಾರೆ. ಸರ್, ನೀವು ವಿಚೇಟ್ ಮಾಡಲ್ಲ ಅಂತಿದ್ದೀರಾ, ಆದ್ರೆ ಬಿಜೆಪಿ ಕಡೆಯಿಂದ ಮಾಜಿ ಆರೋಗ್ಯ ಸಚಿವ ಕಡೆಯಿಂದ ಬಂದಂತ ಸ್ಟೇಟ್ಮೆಂಟ್ ನೀವು ಗಮನಿಸಿದಿರಾ ಅನ್ಸುತ್ತೆ. ಈ ರೀತಿ ರಿಪೋರ್ಟ್ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ, ಇದು ವಿಚಂಟೆ ಬೇರೆ ಇನ್ನೇನು ಅಲ್ಲ. ಕಮಿಟಿ ಫಾರ್ಮ್ ಮಾಡ್ಕೊಂಡು 2 ಸಬ್ ಕಮಿಟಿಗಳನ್ನ ಮಾಡ್ಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ, ಇದನ್ನ ಪೊಲಿಟಿಕಲಿ ತಗೊಂಡೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಏನೋ ಮಾಡಿದ್ದಾರೆ. ನಮ್ ಕಡೆ ಏನ್ ಹೇಳ್ತಾರೆ, ಇನ್ನೇನು ಕುಮಾರಸ್ವಾಮಿ ಯಾವ ಹೇಳಿದ್ರು, ಕುಂಬಳಕಾಯಿ ಕಳ್ಳ ಅಂತ ಇಲ್ಲು ಮುಟ್ಟಾಡ್ಕೊಂಡು ಅಂತ ಅವ್ರೇನೋ ಹೇಳಿದ್ರು ನನಗೆ. ಅವ್ರು ಹೇಳಿದ್ದು ಇನ್ನ ಅಂತಲೇ ಇದೆ. ಹಂಗೆ ಅವ್ರು ಯಾಕೆ ಗಾಬರಿ ಆಗಿದ್ದಾರೆ? ನಾವು ಅವ್ರ ಸುದ್ದಿನೇ ಮಾತಾಡಕ್ ಹೋಗಿಲ್ವಲ್ಲ, ಯಾಕೆ ಹೆಗ್ಲು ನೋಡ್ಕೊಳ್ತಾ ಇದಾರೆ? ನಾವಿನ್ನ ಯಾರ ಸುದ್ದಿಗೂ ಹೋಗಿಲ್ಲ. ನಾನು ಸುಮ್ಮನೆ ಹಿಂಗೆ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಬಂದಿದ್ದ ರಿಪೋರ್ಟ್ ಬಂದಿದ್ದ ಹೇಳಿದ್ದೀನಿ, ಬೇಕಾದ್ರೆ ರಿಪೋರ್ಟ್ನ ಓದ್ತೀನಿ. ಅವ್ರು ನೋಡಿ, ಟು ಇನಿಷಿಯೇಟ್ simultaneous criminal action against the special commissioner plus signatory ಯಾರು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಾಡೋರು ಅವ್ರಿಗೆ ಟು ದಿ ಅಬೋವ್ order and circular for the offence under section 71, section 11 of the Prevention of Corruption Act 1980 and as amended for the proper performance of the public duty, whereas a special commissioners, officers, politicians, either by himself and the collusions with the private labs, hospital, name officials, so and so, circular, corrupt and illegal means has been attempted to obtain undue advantage from private labs, hospital named in the office, so circular abusing the position of public servant and or by using a personal influence over the public service involved with the above transactions ಅಂತೇಳಿ ಕೆಲವೆಲ್ಲ ಬರೆದಿದೆ. ಅವ್ರ ರಿಪೋರ್ಟ್ ಯಾರು ಪುನಃ ರಿಪೋರ್ಟ್. ಸರ್, ಇದನ್ನ ವಿಧಾನಸಭೆಯಲ್ಲಿ ಮಧ್ಯಂತರ ವರದಿ ಮಂಡನೆ ಮಾಡಕ್ಕೆ ಅವಕಾಶ ಇದೆ, ನೀವು ಮಾಡ್ತೀರಾ ಸರ್? ವಿಲ್ ಕಮ್ ಬ್ಯಾಕ್ ಟು ಯು, ವಿಲ್ ಎಕ್ಸಾಮಿನ್ ಟು. ಆಮೇಲೆ ಆಕ್ಷನ್ ಟೇಕರ್ ಎಲ್ಲ ಮಾಡಬಹುದು. ಒಪ್ಪಂದ ಆಗಿದೆ ಅಂತ ಹೇಳಿ ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನೆಲ್ ಹೇಳಿದ್ದೇನೆ, ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್. ನನಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನ್ಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ವಾಟ್ ಎವರ್ CM has said, it is closed ಅಂತ ಹೇಳಿದ್ದೀವಿ. ಇಟ್ ಇಸ್ ಫಿನಿಶ್ಡ್.
ಈಗ ಇದ್ರ ಬಗ್ಗೆ ಮಾತಾಡಿ ಸರಿ, ಅದು ಹಾ. ಕೂನಾ ಬಗ್ಗೆ ಮಾತಾಡಿ. ಕುನ್ನಾದ್ SIT ಏನಾಯ್ತು ಸರ್? ಯಾವ ಹಂತದಲ್ಲಿ ಇದೆ? SIT ರಚನೆ ಆಗಿದೆಯಾ? ಎಲ್ಲ ಯಾರ ನೇತೃತ್ವದಲ್ಲಿ? ಮತ್ತೆ ಏನು ಪ್ರೋಸೆಸ್ ಏನಾಗಿದೆ? ಏನಿಲ್ಲ, ಲೀಗಲಿಗೆ ಏನೇನಾಗಬೇಕು, ಲೀಗಲಿ ಕ್ರಿಮಿನಲ್ ಈಗ ಹೇಳಿದ್ನಲ್ಲ, ಅವ್ರು ಬರ್ದಿರೋದೆಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದಲ್ಲ. ಅಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ SIT ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ. ರಚನೆ ಆಗಿದೆಯಾ ಅಥವಾ ಏನ್ ಪ್ರೋಸೆಸ್ ಶುರು ಆಯ್ತಾ ಸರ್ ಅಂತ? ನಿಮ್ಗೆಲ್ಲ ಗೊತ್ತಾಗ್ತದೆ, ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಸರ್, ಈ ಕೇಸ್ ತಗೊಳ್ಳೋದಕ್ಕೆ ಕೆಲ ಆಫೀಸರ್ಸ್ ಬರ್ತಾ ಇಲ್ಲ, ಅದಕ್ಕೆ SIT ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತಾರೆ ಬಿಜೆಪಿ. ನೋಡ್ಯಾ, ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ. ಆಫೀಸರ್ಸ್ಗೆ ಫುಲ್ ಎನ್ಪವರ್ ಮಾಡಿದೀವಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಸರ್, ವರದಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಮಾತ್ರ ಇರುತ್ತದೆ. ಅವರಲ್ಲಿ ಒಂದಷ್ಟು ಕ್ರಿಮಿನಲ್ ಇದು ಸಂಬಂಧಪಟ್ಟಂತೆ ಇರುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿ ನೇಮ್ಸ್. ಓಕೆ, ಅಲ್ಲ ಅವರಿಬ್ಬರು ಇದ್ದಾರೆ ಅಥವಾ ಬೇರೆ ಎಲ್ಲರೂ ಕೂಡ ಇದ್ದಾರೆ ಅಂತ ಸರ್? ಯಾವ್ದು ಅವ್ರ ಆಫೀಸರ್ಸ್ ನೋಡ್ತಾರೆ, ಅದನ್ನ ನಾವು ನೋಡಲ್ಲ. ಸರ್, ಇದು ಎಲ್ಲಿಗಂಟ ತಾರ್ಕಿಕ ಅಂತ್ಯ ಎಲ್ಲಿಗೆ ಹೋಗುತ್ತೆ ಸರ್? ಯಾವಾಗ ಆಗೋದು ಏನು ಅಂತ? ಯಾಕಂದ್ರೆ ತಾರ್ಕಿಕ ಅಂತ್ಯಕ್ಕೆ ಎಲ್ಲಿವರೆಗೂ ಹೋಗುತ್ತೆ? ತಾರ್ಕಿಕ ಅಂತ್ಯ ಕಾಣುತ್ತಾ? ಏನ್ ಹೇಳಿ? ತಾರ್ಕಿಕ ಅಂತ್ಯ ಕಾಣುತ್ತಾ ಸರ್ ಇದು? ಸ್ಟೇಜ್ ಬೈ ಸ್ಟೇಜ್ ಒಂದೇ ದಿನ ಇಷ್ಟೊಂದು ಓದಕ್ ಆಗ್ತದ? ಇವತ್ತು ಒಂದು ಪುಸ್ತಕ ಓದಿದ್ದೀವಿ. It takes some time. It will take some time. ದಾಖಲಾತಿಗಳು ಸ್ವಲ್ಪ ಕೊಟ್ರಿ ಸರ್. ಇಲ್ಲ ಇಲ್ಲ ಸರ್, FIR ಮಾಡ್ಲಿಕ್ಕೆ ಏನಾದ್ರು ಈ ಫಸ್ಟ್ ಮೀಟಿಂಗ್ ಅಲ್ಲಿ ಯಾರು FIR ಮಾಡಿದ್ರೆ ಇಲ್ಲ, ಅವ್ರು ಮಾಡ್ತಾರೆ. ಅವ್ರು ಬಿಟ್ಬಿಟ್ಟಿದೀವಿ ಅವ್ರಿಗೆಲ್ಲ. ಅವ್ರು ಯಾವಾಗ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ, ಅದೆಲ್ಲ ಅವ್ರು ಮಾಡ್ತಾರೆ. ವಿ ಡೋಂಟ್ ವಾಂಟ್ ಇನ್ವಾಲ್ವ್ ಆಲ್ ದೋಸ್ ಥಿಂಗ್ಸ್. ಆಫೀಸರ್ಸ್ ವಿಲ್ ಟೇಕ್ ಕೇರ್ ಆಫ್ ದಟ್. ಸರ್, ನೀವು ಹಿಂದೆ ಹೇಳಿದ್ರೆ ಪ್ರತಿಪಕ್ಷದಲ್ಲಿದ್ದಾಗ ಕರೋನಾ ಹಗರಣ ಸಂಬಂಧಪಟ್ಟಂತೆ ಒಂದಷ್ಟು ಜನ ಕೂಡ ಕಣ್ಣೀರು ಹಾಕಿದ್ರು, ಒಂದಷ್ಟು ಅವ್ಯವಹಾರ ಆಗಿರುವಂತದ್ದು, ಅವನ್ನೆಲ್ಲರೂ ಕೂಡ ಜೈಲುಗಟ್ಟುವಂತ ಸಾಧ್ಯತೆ ಅಂತ, ಅದು ಹೋಗೋದು ಆಗುತ್ತಾ? ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸೆಂಬ್ಲಿಲಿ ಭಾಷಣ ಮಾಡಿದೀವಿ. ನಾವೇ ಕಣ್ಣಲ್ಲಿ ನೋಡಿದೀವಿ. ನಮ್ಗೆ ಗೊತ್ತಿದೆ. ಗಂಟು ಗಟ್ಟಲೆ ಭಾಷಣ ಮಾಡಿದೀವಿ, ಅನುಭವಿಸಿದೀವಿ. ಜನ ಇದನ್ನೆಲ್ಲ ನೋಡಿ ರೋಷಿದೆ. ಈಗ ನಾ ಸುಮ್ನೆ ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇದೀನಲ್ಲ ನಾನು. ಯಾಕ್ರಿ ಹೆಂಗ್ರಿ ಏನಂತ ಆಫೀಸರ್ಸ್ಗೆ ಕೇಳಿದೆ. ಅವ್ರು ತೋರಿಸಿದ್ರು. ಏನ್ ಮಾಡ್ಬೇಕು ಸ್ವಾಮಿ, ನಿಮ್ ಕಾನೂನು ಏನ್ ರೆಕಮೆಂಡೇಶನ್ ಮಾಡಿದಾರೆ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ. BBMP 84 ಲಕ್ಷ. 84 ಲಕ್ಷ ಅಂದ್ರೆ ಏನು? 1 ಕೋಟಿಗೆ 14 ಲಕ್ಷ ಕಡಿಮೆ. ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ? ಆಮೇಲೆ ಇದು ಕಿದ್ವಾಯಲ್ಲಿ 24 ಲಕ್ಷ ಮಾಡಿದಾರಂತೆ. ಒಂದೇ ಸಂಸ್ಥೆಯಲ್ಲಿ 24 ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಹೇಳಿ? ಈಗ ನಾವು 50,000 ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ? 24 ಲಕ್ಷ ಅಂತಂದ್ರೆ ಎಷ್ಟು? ಕೆಪಾಸಿಟಿನೇ ಜಾಸ್ತಿ. ಆಮೇಲೆ ಅಲ್ಲಿ ಅಫಿಷಿಯಲ್ ಆಗಿ ಇಲ್ಲ, ಅಲ್ಲಿ ICMR ಅಪ್ರೂವಲ್ ಅಲ್ಲಿ ಯಾವ್ದು ಇಲ್ವೇ ಇಲ್ಲ ಅಲ್ಲಿ. ಅದಂಗೆ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ. 146 ಕೋಟಿ ರೂಪಾಯಿ ಎಲ್ಲೋಯ್ತು? ಯಾರಿಗೋಯ್ತು? ಇಕ್ವಿಪ್ಮೆಂಟ್ ಖರೀದಿ ಮತ್ತೆ PPE ಕಿಟ್ ಅಲ್ಲಿ ಒಂದು ಹಗರಣ ಆಗಿರುವಂತ ವಿಚಾರವಾಗಿ ಅಮೌಂಟ್ ರಿಕವರಿ ಮಾಡುವಂತ ವಿಚಾರ ಬಂದಿತ್ತು. ಸೊ ಆಯ್ತಾ ಏನಾಯ್ತು? ಅದೆಲ್ಲ ಅವ್ರು ಬಿಟ್ಟಿದೀವಿ. ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ನಾನು ಪ್ರೋಗ್ರೆಸ್ ಕೇಳ್ತಾ ಇದ್ವಿ. ದೇ ಆರ್ ಡೂಯಿಂಗ್ ಇಟ್. ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಕೆಲವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಎಲ್ಲ ಮಾಡ್ಬೇಕು ಅಂತ ಮಾಡಿದ್ದಾರೆ ಎಲ್ಲ. ಸರ್, ಈಗ ತನಿಖೆ ಯಾವಾಗ ಶುರು ಆಗುತ್ತೆ ಸರ್? ನಾವು ನೋಟಿಸ್ ವಿಚಾರಣೆ ಮಾಡೋದು ಯಾವಾಗ ಶುರು ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 1 ವರ್ಷ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ವಿಲ್ ಟೇಕ್ ಟೈಮ್ ಅಂದ್ರೆ ಪ್ರೊಸೆಸ್ ನಮಗೂ ಕೂಡ ಅದೇ ಆಸೆ. ಅಪ್ಪ, ನಿಮ್ ಸ್ಪೀಡ್ ಅಲ್ಲಿ ನಾನಿಲ್ಲ. law will take its course. That's the law of this land. It will take its ಲೀಗಲಿ ಟೈಮ್ ಪ್ರೊಸೀಜರ್ ನೋಡ್ಬೇಕು, ಕರೆಕ್ಟ್ ಇದೆಯಾ ಇಲ್ಲ ಮಾಡ್ಬೇಕು. ನೀವು ಸುಮ್ಮನೆ ಇದು ಕೇಳ್ಬಿಟ್ಟು 5 ನಿಮಿಷಕ್ಕೆ ಪಟ 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 ಅಂತ ಅಲ್ಲಿ ಹಾಕ್ಬಿಡ್ತೀವಿ, ಅಲ್ಲಿ ಹೊಡಿತಾ ಇರ್ತದೆ. DK ಶಿವಕುಮಾರ್ ಹೆಂಗ್ ಹಂಗೆಲ್ಲ ನಾವು ಮಾಡಕ್ಕಾಗಲ್ಲ. DK ಶಿವಕುಮಾರ್ ಸ್ಪೀಡ್ ಯಾರು ಬರಕ್ಕಾಗಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.